ನೀವು ಆಸ್ಪತ್ರೆಗೆ ಹೋಗದೆ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನ ಉಳಿಸಬೇಕಾದ್ರೆ ಈ ಒಂದು ಕೆಲಸವನ್ನ ತಿಂಗಳಿಗೆ ಅಥವಾ ವಾರಕ್ಕೊಮ್ಮೆ ಆದ್ರೂ ಮಾಡಿ. ಏನಂದ್ರೆ ಬಾಳೆ ದಿಂಡಿನ ಜ್ಯೂಸು. ಇದು ಕಿಡ್ನಿ ಸ್ಟೋನ್ಗೆ ಬಹಳ ಒಳ್ಳೆಯದು. ನನಗೆ ಕಿಡ್ನಿ ಸ್ಟೋನ್ ಆಗಿದ್ದಾಗ ತುಂಬಾ ಜನ ರೆಕಮೆಂಡ್ ಮಾಡಿದ್ದೆ ಈ ಬಾಳೆ ದಿಂಡಿನ ಜ್ಯೂಸು. ಸೊ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾನೆ ಇದಾರೆ ಇವತ್ತಿಗೂ. ಸರ್ ತುಂಬಾ ಪೇನ್ ಇದೆ ಸರ್ ಕಿಡ್ನಿ ಸ್ಟೋನ್, ನನಗೆ ಏನಾದ್ರೂ ಪರಿಹಾರ ಹೇಳಿ ಸರ್, ನಿಮ್ಗೆ ದುಡ್ಡನ್ನ ಕಳಿಸ್ಬಿಡ್ತೀರಿ ಅಂತಾರೆ. ಆದ್ರೆ ನನಗೆ ದುಡ್ಡು ಕಳಿಸೋದು ಬೇಕಾಗಿಲ್ಲ ರೀ. ದಿನನಿತ್ಯ ಅಂದ್ರೆ ವಾರಕ್ಕೆ ಒಮ್ಮೆ ಆದ್ರೂ ನೀವು ಬಾಳೆ ದಿಂಡಿನ ಜ್ಯೂಸ್ ಅನ್ನ ಕುಡೀರಿ. ಅಥವಾ ನಿಮಗೆ ಕಿಡ್ನಿ ಸ್ಟೋನ್ ಇತ್ತಂದ್ರೆ ಒಂದು ವಾರದ ಕಾಲ ಬಾಳೆ ದಿಂಡಿನ ಜ್ಯೂಸ್ ಅನ್ನ ಕುಡೀರಿ. ಆಟೋಮೆಟಿಕ್ ಆಗಿ ಕಿಡ್ನಿ ಸ್ಟೋನ್ ಯೂರಿನ್ ಮೂಲಕ ಹೊರಗಡೆ ಬಂದ್ಬಿಡುತ್ತೆ. ನಿಮ್ಗೆ ಕಿಡ್ನಿ ಸ್ಟೋನ್ ಇದ್ದಾಗ ತುಂಬಾನೇ ಪೈನ್ ಇರುತ್ತೆ. ಸೊ ಎಲ್ಲಿ ಕಿಡ್ನಿ ಇರುತ್ತೆ ಅಲ್ಲಿ ತುಂಬಾನೇ ಪೈನ್ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಆಸ್ಪತ್ರೆಗೆ ಹೋಗಿ ಎಷ್ಟು MM ಇದೆ ಅಂತ ತಿಳ್ಕೊಳ್ಳಿ. ಮತ್ತೆ ಅದಕ್ಕೆ ನೀವು ಒಂದು ಇಂಜೆಕ್ಷನ್ ಕೊಡ್ತಾರೆ ಅವರು, ಪೈನ್ ಕಿಲ್ಲರ್, ಅದನ್ನ ತೆಗೆದುಕೊಳ್ಳಿ. ಮತ್ತೆ ಬಂದು ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ. ಅಥವಾ ದುಡ್ಡಿದೆ ಅಂದ್ರೆ ಆಪರೇಷನ್ ಕೂಡ ಮಾಡಿಸ್ಕೊಬಹುದು. ಇಲ್ಲಪ್ಪ ನನಗೆ ದುಡ್ಡಿಲ್ಲ, ನಾನು ಮನೇಲಿ ಏನಾದರೂ ಟ್ರೈ ಮಾಡ್ತೀನಿ ಅಂದ್ರೆ ಬೆಸ್ಟ್ ರೆಮಿಡಿ ಕಿಡ್ನಿ ಸ್ಟೋನ್ಗೆ ಈ ಒಂದು ಜ್ಯೂಸ್. ತನ್ನ 2 ಕಿಡ್ನಿಯಲ್ಲಿ 8 mm ಕಿಡ್ನಿ ಸ್ಟೋನ್ ಇತ್ತು. ಸೊ ಅಂತಹ ವ್ಯಕ್ತಿ ಜ್ಯೂಸನ್ನು ಕುಡಿದು ಗುಣ ಮಾಡಿಕೊಂಡ್ರು. ಅವರು ತಿಳಿಸಿದಂತಹ ರೆಮಿಡಿ ಇದು. ಬೇಕಾ?